0 ಇದೇ ಪಾಲಿಕೆಗೆ ಈಗ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಇದೇನಿದು ಅಂತೀರಾ? ಈ ಸ್ಟೋರಿ ನೋಡಿ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಹುಬ್ಬಳ್ಳಿ ಧಾರವಾಡ ಪಾಲಿಕೆ 3 ತಿಂಗಳುಗಳಿಂದ ಸಂಬಳವಾಗದೆ ಸಿಬ್ಬಂದಿಗಳ ಗೋಳಾಟ. ಬಹುದೊಡ್ಡ ಸಂಕಷ್ಟ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದೀಗ ಬಹುದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಬಿಲಬಿಲ ಅಂತ ಒದ್ದಾಡುತ್ತಿದೆ. ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಜನರ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗದ ಮಟ್ಟಿಗೆ ಆರ್ಥಿಕ ಸಂಕಷ್ಟದಲ್ಲಿ ಪಾಲಿಕೆ ಸಿಲುಕಿದೆ. ಕಳೆದ 3 ತಿಂಗಳುಗಳಿಂದ ಸಿಬ್ಬಂದಿಗಳಿಗೆ ವೇತನ ಆಗಿಲ್ಲ. ವೇತನವಿಲ್ಲದೆ ನೌಕರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಮಹಾನಗರ ಪಾಲಿಕೆ ಮುಚ್ಚುವ ಪರಿಸ್ಥಿತಿ ಬಂದರೂ ಅಚ್ಚರಿ ಇಲ್ಲ ಎಂಬಂತಾಗಿದೆ. ಕಾಯಂ ಪೌರ ಕಾರ್ಮಿಕರಿಂದ ಹಿಡಿದು ಆಯುಕ್ತರ ತನಕ ಸರ್ಕಾರದಿಂದ ವೇತನ ಆಗಿಲ್ಲ. ಸರ್ಕಾರ ಕೂಡ ಸ್ಪಂದಿಸುತ್ತಿಲ್ಲ. ಇದೀಗ ಸರ್ಕಾರದ ವಿರುದ್ಧವೇ ಕಾನೂನು ಸಮರಕ್ಕೆ ಪಾಲಿಕೆ ಸದಸ್ಯರು ಚಿಂತನೆ ನಡೆಸಿದ್ದಾರೆ. 15 ಫೈನಾನ್ಸ್ ಇರ್ಬೋದು, SFC ಇರ್ಬೋದು, MGNY ಇರ್ಬೋದು, 100 crores ಸೆಕೆಂಡ್ ಎಡಿಷನ್ ಇರ್ಬೋದು, ಇಂಥವೆಲ್ಲ 240 crores. ಆಮೇಲೆ ನಮಗೆ ಬರಬೇಕಾಗಿರುವಂತಹ ಸ್ಯಾಲರಿ ಗ್ರಾಂಟ್ ಒಂದು 49 crores. ಈ ತರ ಪೆಂಡಿಂಗ್ ಇಟ್ಟೋದ್ರಿಂದ ನಮ್ಮ ಮಹಾನಗರ ಪಾಲಿಕೆ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟಾಗಿದೆ. ಇವತ್ತು ಜನವರಿ, ಫೆಬ್ರವರಿ, ಮಾರ್ಚ್ ಮಟ್ಟ ಇವತ್ತು ಸ್ಯಾಲರಿ ಕೊಟ್ಟಿಲ್ಲ. ಏಪ್ರಿಲ್ 1ಕ್ಕೆ 3 ತಿಂಗಳ ಸ್ಯಾಲರಿ ಕೊಡಬೇಕು. ಎಲ್ಲಿ ಮಟ್ಟ ಅಂದ್ರೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು ಏನು ಕೆಲಸ ಮಾಡ್ತಾ ಇದಾರ ಅವರಿಂದ ಹಿಡ್ಕೊಂಡು ಮೇಲಿನ ಅಧಿಕಾರಿ ಮಟ್ಟ ಯಾರಿಗೂ ಸ್ಯಾಲರಿ ಕೊಟ್ಟಿಲ್ಲ. ಹುಬ್ಬಳ್ಳಿ ಧಾರವಾಡಕ್ಕೆ ವಿಶೇಷ ಅನುದಾನ ನೀಡುವಂತೆ ಮೇಯರ್ ಹಾಗೂ ಸದಸ್ಯರು ಕಳೆದ 2 ವರ್ಷದಿಂದ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುತ್ತಿದ್ದಾರೆ. ಆದರೂ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ. ಹೀಗಾಗಿ ಸರ್ಕಾರದ ನಡೆಯನ್ನ ಖಂಡಿಸಿ ಸರ್ವ ಪಕ್ಷದ ಸದಸ್ಯರು ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಇದೇ ವಾರದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೊಡಲು ಮನವಿ ಮಾಡಿದ್ದಾರೆ. ಆರ್ಥಿಕವಾಗಿ ನಮಗೆ ಬರಬೇಕಾದಂಥ ಗ್ರಾಂಟ್ಗಳ ಬಗ್ಗೆ ಮತ್ತು ಬರಬೇಕಾದಂಥ ಗ್ರಾಂಟ್ನ ಕಡಿತದ ಬಗ್ಗೆ ಹಲವಾರು ಬಾರಿ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಮ್ಮುಖದಲ್ಲಿ ಸಭೆಗಳನ್ನು ಮಾಡಿದ್ವಿ, ಅವರಿಗೆ ಮನವಿಯನ್ನು ಮಾಡಿದ್ವಿ. ಮಹಾಪೌರರು ಖುದ್ದಾಗಿ 16 ಬಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ಒಂದೇ ಒಂದು ಅವ್ರ ಕಡೆಯಿಂದ ಇದುವರೆಗೆ ಉತ್ತರ ಬಂದಿಲ್ಲ. ಏನೇ ಆಗಲಿ ಸರ್ಕಾರ ಮತ್ತು ಪಾಲಿಕೆಯ ತಿಕ್ಕಾಟದ ನಡುವೆ ಸಿಬ್ಬಂದಿಗಳಿಗೆ 3 ತಿಂಗಳುಗಳಿಂದ ವೇತನ ಇಲ್ಲದಂತಾಗಿದೆ. ಸರ್ಕಾರದ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ತೊಡೆತಟ್ಟಲು ಮುಂದಾಗಿದೆ. ಸರ್ಕಾರ ಅವಳಿ ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ. ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. 0 ಇದೇ ಪಾಲಿಕೆಗೆ ಈಗ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಇದೇನಿದು ಅಂತೀರಾ? ಈ ಸ್ಟೋರಿ ನೋಡಿ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಹುಬ್ಬಳ್ಳಿ ಧಾರವಾಡ ಪಾಲಿಕೆ 3 ತಿಂಗಳುಗಳಿಂದ ಸಂಬಳವಾಗದೆ ಸಿಬ್ಬಂದಿಗಳ ಗೋಳಾಟ. ಬಹುದೊಡ್ಡ ಸಂಕಷ್ಟ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದೀಗ ಬಹುದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಬಿಲಬಿಲ ಅಂತ ಒದ್ದಾಡುತ್ತಿದೆ. ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಜನರ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗದ ಮಟ್ಟಿಗೆ ಆರ್ಥಿಕ ಸಂಕಷ್ಟದಲ್ಲಿ ಪಾಲಿಕೆ ಸಿಲುಕಿದೆ. ಕಳೆದ 3 ತಿಂಗಳುಗಳಿಂದ ಸಿಬ್ಬಂದಿಗಳಿಗೆ ವೇತನ ಆಗಿಲ್ಲ. ವೇತನವಿಲ್ಲದೆ ನೌಕರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಮಹಾನಗರ ಪಾಲಿಕೆ ಮುಚ್ಚುವ ಪರಿಸ್ಥಿತಿ ಬಂದರೂ ಅಚ್ಚರಿ ಇಲ್ಲ ಎಂಬಂತಾಗಿದೆ. ಕಾಯಂ ಪೌರ ಕಾರ್ಮಿಕರಿಂದ ಹಿಡಿದು ಆಯುಕ್ತರ ತನಕ ಸರ್ಕಾರದಿಂದ ವೇತನ ಆಗಿಲ್ಲ. ಸರ್ಕಾರ ಕೂಡ ಸ್ಪಂದಿಸುತ್ತಿಲ್ಲ. ಇದೀಗ ಸರ್ಕಾರದ ವಿರುದ್ಧವೇ ಕಾನೂನು ಸಮರಕ್ಕೆ ಪಾಲಿಕೆ ಸದಸ್ಯರು ಚಿಂತನೆ ನಡೆಸಿದ್ದಾರೆ. 15 ಫೈನಾನ್ಸ್ ಇರ್ಬೋದು, SFC ಇರ್ಬೋದು, MGNY ಇರ್ಬೋದು, 100 crores ಸೆಕೆಂಡ್ ಎಡಿಷನ್ ಇರ್ಬೋದು, ಇಂಥವೆಲ್ಲ 240 crores. ಆಮೇಲೆ ನಮಗೆ ಬರಬೇಕಾಗಿರುವಂತಹ ಸ್ಯಾಲರಿ ಗ್ರಾಂಟ್ ಒಂದು 49 crores. ಈ ತರ ಪೆಂಡಿಂಗ್ ಇಟ್ಟೋದ್ರಿಂದ ನಮ್ಮ ಮಹಾನಗರ ಪಾಲಿಕೆ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟಾಗಿದೆ. ಇವತ್ತು ಜನವರಿ, ಫೆಬ್ರವರಿ, ಮಾರ್ಚ್ ಮಟ್ಟ ಇವತ್ತು ಸ್ಯಾಲರಿ ಕೊಟ್ಟಿಲ್ಲ.
ಏಪ್ರಿಲ್ 1 3 ತಿಂಗಳು ಸ್ಯಾಲರಿ ಕೊಡ್ಬೇಕು. ಎಲ್ಲಿ ಮಟ್ಟ ಅಂದ್ರೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು ಏನ್ ಕೆಲಸ ಮಾಡ್ತಾ ಇದಾರ ಅವ್ರಲಿಂದ ಹಿಡ್ಕೊಂಡು ಮೇಲಿನ ಅಧಿಕಾರಿ ಮಟ್ಟ ಯಾರಿಗೂ ಸ್ಯಾಲರಿ ಕೊಟ್ಟಿಲ್ಲ. ಹುಬ್ಬಳ್ಳಿ ಧಾರವಾಡಕ್ಕೆ ವಿಶೇಷ ಅನುದಾನ ನೀಡುವಂತೆ ಮೇಯರ್ ಹಾಗೂ ಸದಸ್ಯರು ಕಳೆದ 2 ವರ್ಷದಿಂದ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುತ್ತಿದ್ದಾರೆ. ಆದರೂ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ. ಹೀಗಾಗಿ ಸರ್ಕಾರದ ನಡೆಯನ್ನ ಖಂಡಿಸಿ ಸರ್ವ ಪಕ್ಷದ ಸದಸ್ಯರು ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಇದೇ ವಾರದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೊಡಲು ಮನವಿ ಮಾಡಿದ್ದಾರೆ. ಆರ್ಥಿಕವಾಗಿ ನಮಗೆ ಬರಬೇಕಾದಂಥ ಗ್ರಾಂಟ್ಗಳ ಬಗ್ಗೆ ಮತ್ತು ಬರಬೇಕಾದಂಥ ಗ್ರಾಂಟ್ನ ಕಡಿತದ ಬಗ್ಗೆ ಹಲವಾರು ಬಾರಿ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಮ್ಮುಖದಲ್ಲಿ ಸಭೆಗಳನ್ನು ಮಾಡಿದ್ವಿ, ಅವರಿಗೆ ಮನವಿಯನ್ನು ಮಾಡಿದ್ವಿ. ಮಹಾಪೌರರು ಖುದ್ದಾಗಿ 16 ಬಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ಒಂದೇ ಒಂದು ಅವ್ರ ಕಡೆಯಿಂದ ಇದುವರೆಗೆ ಉತ್ತರ ಬಂದಿಲ್ಲ. ಏನೇ ಆಗಲಿ ಸರ್ಕಾರ ಮತ್ತು ಪಾಲಿಕೆಯ ತಿಕ್ಕಾಟದ ನಡುವೆ ಸಿಬ್ಬಂದಿಗಳಿಗೆ 3 ತಿಂಗಳುಗಳಿಂದ ವೇತನ ಇಲ್ಲದಂತಾಗಿದೆ. ಸರ್ಕಾರದ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ತೊಡೆತಟ್ಟಲು ಮುಂದಾಗಿದೆ. ಸರ್ಕಾರ ಅವಳಿ ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ. ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. 0 ಇದೇ ಪಾಲಿಕೆಗೆ ಈಗ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಇದೇನಿದು ಅಂತೀರಾ? ಈ ಸ್ಟೋರಿ ನೋಡಿ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಹುಬ್ಬಳ್ಳಿ ಧಾರವಾಡ ಪಾಲಿಕೆ. 3 ತಿಂಗಳುಗಳಿಂದ ಸಂಬಳವಾಗದೆ ಸಿಬ್ಬಂದಿಗಳ ಗೋಳಾಟ. ಬಹುದೊಡ್ಡ ಸಂಕಷ್ಟ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದೀಗ ಬಹುದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಬಿಲಬಿಲ ಅಂತ ಒದ್ದಾಡುತ್ತಿದೆ. ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಜನರ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗದ ಮಟ್ಟಿಗೆ ಆರ್ಥಿಕ ಸಂಕಷ್ಟದಲ್ಲಿ ಪಾಲಿಕೆ ಸಿಲುಕಿದೆ. ಕಳೆದ 3 ತಿಂಗಳುಗಳಿಂದ ಸಿಬ್ಬಂದಿಗಳಿಗೆ ವೇತನ ಆಗಿಲ್ಲ. ವೇತನವಿಲ್ಲದೆ ನೌಕರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಮಹಾನಗರ ಪಾಲಿಕೆ ಮುಚ್ಚುವ ಪರಿಸ್ಥಿತಿ ಬಂದರೂ ಅಚ್ಚರಿ ಇಲ್ಲ ಎಂಬಂತಾಗಿದೆ. ಕಾಯಂ ಪೌರ ಕಾರ್ಮಿಕರಿಂದ ಹಿಡಿದು ಆಯುಕ್ತರ ತನಕ ಸರ್ಕಾರದಿಂದ ವೇತನ ಆಗಿಲ್ಲ. ಸರ್ಕಾರ ಕೂಡ ಸ್ಪಂದಿಸುತ್ತಿಲ್ಲ. ಇದೀಗ ಸರ್ಕಾರದ ವಿರುದ್ಧವೇ ಕಾನೂನು ಸಮರಕ್ಕೆ ಪಾಲಿಕೆ ಸದಸ್ಯರು ಚಿಂತನೆ ನಡೆಸಿದ್ದಾರೆ. 15 ಫೈನಾನ್ಸ್ ಇರ್ಬೋದು, SFC ಇರ್ಬೋದು, MGNY ಇರ್ಬೋದು, 100 crores ಸೆಕೆಂಡ್ ಅಡಿಷನ್ ಇರ್ಬೋದು, ಇಂಥವೆಲ್ಲ 240 crores. ಆಮೇಲೆ ನಮಗೆ ಬರಬೇಕಾಗಿರುವಂತಹ ಸ್ಯಾಲರಿ ಗ್ರಾಂಟ್ ಒಂದು 49 crores. ಈ ತರ ಪೆಂಡಿಂಗ್ ಇಟ್ಟೋದ್ರಿಂದ ನಮ್ಮ ಮಹಾನಗರ ಪಾಲಿಕೆ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟಾಗಿದೆ. ಇವತ್ತು ಜನವರಿ, ಫೆಬ್ರವರಿ, ಮಾರ್ಚ್ ಮಟ್ಟ ಇವತ್ತು ಸ್ಯಾಲರಿ ಕೊಟ್ಟಿಲ್ಲ. ಏಪ್ರಿಲ್ 1 3 ತಿಂಗಳು ಸ್ಯಾಲರಿ ಕೊಡಬೇಕು. ಎಲ್ಲಿ ಮಟ್ಟ ಅಂದ್ರೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು ಏನ್ ಕೆಲಸ ಮಾಡ್ತಾ ಇದಾರ ಅವ್ರಲಿಂದ ಹಿಡ್ಕೊಂಡು ಮೇಲಿನ ಅಧಿಕಾರಿ ಮಟ್ಟ ಯಾರಿಗೂ ಸ್ಯಾಲರಿ ಕೊಟ್ಟಿಲ್ಲ. ಹುಬ್ಬಳ್ಳಿ ಧಾರವಾಡಕ್ಕೆ ವಿಶೇಷ ಅನುದಾನ ನೀಡುವಂತೆ ಮೇಯರ್ ಹಾಗೂ ಸದಸ್ಯರು ಕಳೆದ 2 ವರ್ಷದಿಂದ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುತ್ತಿದ್ದಾರೆ. ಆದರೂ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ. ಹೀಗಾಗಿ ಸರ್ಕಾರದ ನಡೆಯನ್ನ ಖಂಡಿಸಿ ಸರ್ವ ಪಕ್ಷದ ಸದಸ್ಯರು ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಇದೇ ವಾರದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೊಡಲು ಮನವಿ ಮಾಡಿದ್ದಾರೆ. ಆರ್ಥಿಕವಾಗಿ ನಮಗೆ ಬರಬೇಕಾದಂಥ ಗ್ರಾಂಟ್ಗಳ ಬಗ್ಗೆ ಮತ್ತು ಬರಬೇಕಾದಂಥ ಗ್ರಾಂಟ್ನ ಕಡಿತದ ಬಗ್ಗೆ ಹಲವಾರು ಬಾರಿ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಮ್ಮುಖದಲ್ಲಿ ಸಭೆಗಳನ್ನು ಮಾಡಿದ್ವಿ, ಅವರಿಗೆ ಮನವಿಯನ್ನು ಮಾಡಿದ್ವಿ. ಮಹಾಪೌರರು ಖುದ್ದಾಗಿ 16 ಬಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ಒಂದೇ ಒಂದು ಅವ್ರ ಕಡೆಯಿಂದ ಇದುವರೆಗೆ ಉತ್ತರ ಬಂದಿಲ್ಲ. ಏನೇ ಆಗಲಿ ಸರ್ಕಾರ ಮತ್ತು ಪಾಲಿಕೆಯ ತಿಕ್ಕಾಟದ ನಡುವೆ ಸಿಬ್ಬಂದಿಗಳಿಗೆ 3 ತಿಂಗಳುಗಳಿಂದ ವೇತನ ಇಲ್ಲದಂತಾಗಿದೆ. ಸರ್ಕಾರದ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ತೊಡೆತಟ್ಟಲು ಮುಂದಾಗಿದೆ. ಸರ್ಕಾರ ಅವಳಿ ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ. ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. 0 ಇದೇ ಪಾಲಿಕೆಗೆ ಈಗ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಇದೇನಿದು ಅಂತೀರಾ? ಈ ಸ್ಟೋರಿ ನೋಡಿ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಹುಬ್ಬಳ್ಳಿ ಧಾರವಾಡ ಪಾಲಿಕೆ. 3 ತಿಂಗಳುಗಳಿಂದ ಸಂಬಳವಾಗದೆ ಸಿಬ್ಬಂದಿಗಳ ಗೋಳಾಟ. ಬಹುದೊಡ್ಡ ಸಂಕಷ್ಟ.
ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದೀಗ ಬಹುದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಬಿಲಬಿಲ ಅಂತ ಒದ್ದಾಡುತ್ತಿದೆ. ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಜನರ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗದ ಮಟ್ಟಿಗೆ ಆರ್ಥಿಕ ಸಂಕಷ್ಟದಲ್ಲಿ ಪಾಲಿಕೆ ಸಿಲುಕಿದೆ. ಕಳೆದ 3 ತಿಂಗಳುಗಳಿಂದ ಸಿಬ್ಬಂದಿಗಳಿಗೆ ವೇತನ ಆಗಿಲ್ಲ. ವೇತನವಿಲ್ಲದೆ ನೌಕರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಮಹಾನಗರ ಪಾಲಿಕೆ ಮುಚ್ಚುವ ಪರಿಸ್ಥಿತಿ ಬಂದರೂ ಅಚ್ಚರಿ ಇಲ್ಲ ಎಂಬಂತಾಗಿದೆ. ಕಾಯಂ ಪೌರ ಕಾರ್ಮಿಕರಿಂದ ಹಿಡಿದು ಆಯುಕ್ತರ ತನಕ ಸರ್ಕಾರದಿಂದ ವೇತನ ಆಗಿಲ್ಲ. ಸರ್ಕಾರ ಕೂಡ ಸ್ಪಂದಿಸುತ್ತಿಲ್ಲ. ಇದೀಗ ಸರ್ಕಾರದ ವಿರುದ್ಧವೇ ಕಾನೂನು ಸಮರಕ್ಕೆ ಪಾಲಿಕೆ ಸದಸ್ಯರು ಚಿಂತನೆ ನಡೆಸಿದ್ದಾರೆ. 15th ಫೈನಾನ್ಸ್ ಇರ್ಬೋದು, SFC ಇರ್ಬೋದು, MGNY ಇರ್ಬೋದು, 100 crores ಸೆಕೆಂಡ್ ಅಡಿಷನ್ ಇರ್ಬೋದು, ಇಂಥವೆಲ್ಲ 240 crores. ಆಮೇಲೆ ನಮಗೆ ಬರಬೇಕಾಗಿರುವಂತಹ ಸ್ಯಾಲರಿ ಗ್ರಾಂಟ್ ಒಂದು 49 crores. ಈ ತರ ಪೆಂಡಿಂಗ್ ಇಟ್ಟಿರೋದ್ರಿಂದ ನಮ್ಮ ಮಹಾನಗರ ಪಾಲಿಕೆ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟಾಗಿದೆ. ಇವತ್ತು ಜನವರಿ, ಫೆಬ್ರವರಿ, ಮಾರ್ಚ್ ಮಟ್ಟ ಇವತ್ತು ಸ್ಯಾಲರಿ ಕೊಟ್ಟಿಲ್ಲ. ಏಪ್ರಿಲ್ 1st 3 ತಿಂಗಳ ಸ್ಯಾಲರಿ ಕೊಡಬೇಕು. ಎಲ್ಲಿ ಮಟ್ಟ ಅಂದ್ರೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು ಏನ್ ಕೆಲಸ ಮಾಡ್ತಾ ಇದಾರ ಅವರಿಂದ ಹಿಡ್ಕೊಂಡು ಮೇಲಿನ ಅಧಿಕಾರಿ ಮಟ್ಟ ಯಾರಿಗೂ ಸ್ಯಾಲರಿ ಕೊಟ್ಟಿಲ್ಲ. ಹುಬ್ಬಳ್ಳಿ ಧಾರವಾಡಕ್ಕೆ ವಿಶೇಷ ಅನುದಾನ ನೀಡುವಂತೆ ಮೇಯರ್ ಹಾಗೂ ಸದಸ್ಯರು ಕಳೆದ 2 ವರ್ಷದಿಂದ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುತ್ತಿದ್ದಾರೆ. ಆದರೂ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ. ಹೀಗಾಗಿ ಸರ್ಕಾರದ ನಡೆಯನ್ನ ಖಂಡಿಸಿ ಸರ್ವ ಪಕ್ಷದ ಸದಸ್ಯರು ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಇದೇ ವಾರದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೊಡಲು ಮನವಿ ಮಾಡಿದ್ದಾರೆ. ಆರ್ಥಿಕವಾಗಿ ನಮಗೆ ಬರಬೇಕಾದಂಥ ಗ್ರಾಂಟ್ಗಳ ಬಗ್ಗೆ ಮತ್ತು ಬರಬೇಕಾದಂಥ ಗ್ರಾಂಟ್ನ ಕಡಿತದ ಬಗ್ಗೆ ಹಲವಾರು ಬಾರಿ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಮ್ಮುಖದಲ್ಲಿ ಸಭೆಗಳನ್ನು ಮಾಡಿದ್ವಿ, ಅವರಿಗೆ ಮನವಿಯನ್ನು ಮಾಡಿದ್ವಿ. ಮಹಾಪೌರರು ಖುದ್ದಾಗಿ 16 ಬಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ಒಂದೇ ಒಂದು ಅವ್ರ ಕಡೆಯಿಂದ ಇದುವರೆಗೆ ಉತ್ತರ ಬಂದಿಲ್ಲ. ಏನೇ ಆಗಲಿ ಸರ್ಕಾರ ಮತ್ತು ಪಾಲಿಕೆ ತಿಕ್ಕಾಟದ ನಡುವೆ ಸಿಬ್ಬಂದಿಗಳಿಗೆ 3 ತಿಂಗಳುಗಳಿಂದ ವೇತನ ಇಲ್ಲದಂತಾಗಿದೆ. ಸರ್ಕಾರದ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ತೊಡೆತಟ್ಟಲು ಮುಂದಾಗಿದೆ. ಸರ್ಕಾರ ಅವಳಿ ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ. ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.